ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ ಮ್ಯಾರಥಾನ್ ಸೀರೀಸ್ ಏನು ನಡೆಸ್ತಾ ಇದ್ದೀವಿ, 15 ಡೇಸ್ ಮ್ಯಾರಥಾನ್ ಸೀರೀಸಿನಲ್ಲಿ ಇದು ಡೇ 6 ಆಗಿರುತ್ತೆ. ನಿಮ್ಮೆಲ್ಲರ ಸಪೋರ್ಟ್ಗೆ ತುಂಬ ತುಂಬ ಧನ್ಯವಾದಗಳು. ಜನರಲ್ ಇಂಗ್ಲೀಷಿನ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ಈ ಸೀರೀಸಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಕ್ಲಾಸಿನಲ್ಲಿ ಪ್ಯಾಸೇಜು, ಎರರ್ ಡಿಟೆಕ್ಷನ್ನು ಮತ್ತು ಪ್ರಿಫಿಕ್ಸಸ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನು ನೋಡುವಂತಹ ಸಮಯ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಫ್ರಮ್ ದ ಆಪ್ಷನ್ಸ್. ಇಟ್ ಟುಕ್ ಡ್ಯಾಶ್ ಅವರ್ ಟು ರೀಚ್ ಬೆಂಗಳೂರು. 1A, 2 and 3, ದ 4, 0 ಅಥವಾ ನೋ ಆರ್ಟಿಕಲ್ ಅನ್ನೋದನ್ನ ನೀವು ಸರಿಯಾದ ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಮೊದಲನೆಯದಾಗಿ ಪ್ಯಾಸೇಜ್ ರಿಲೇಟೆಡಿನ ಪ್ರಶ್ನೆಗಳು. ಪ್ಯಾಸೇಜ್ ಪ್ರಶ್ನೆಗಳು ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲ ಎಕ್ಸಾಮ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ಯಾಸೇಜ್ ಪ್ರಶ್ನೆಗಳು ಬಂದೇ ಬರುತ್ತದೆ. ಒಂದು ಲಾಂಗ್ ಪ್ಯಾಸೇಜ್ ಆದರೂ ಬರ್ಬೋದು, ಇಲ್ಲ ಶಾರ್ಟ್ ಪ್ಯಾಸೇಜ್ ಆದರೂ ಬಂದು ಅದರಲ್ಲಿ ಸಬ್ ಕ್ವೆಶನ್ಸ್ ಇರುತ್ತೆ. ಬಟ್ ಒನ್ ಥಿಂಗ್ ಏನು ಅಂದರೆ, ನೋ ಪ್ರಯರ್ ಪ್ರಿಪರೇಷನ್. ಯಾವುದೇ ಒಂದು ಪ್ರೀವಿಯಸ್ ಪ್ರಿಪರೇಷನ್ ಬೇಕೋದಿಲ್ಲ ಪ್ಯಾಸೇಜ್ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದಕ್ಕೆ. ಸೊ ಹಾಗಿದ್ದಾಗ ನೀವು ಯಾವಾಗ ಪ್ಯಾಸೇಜ್ ಕ್ವೆಶನ್ಸ್ ಬರುತ್ತೋ ಏನು ಟೆನ್ಷನ್ ಮಾಡ್ಕೊಳ್ದೆ ಡೆಫಿನೆಟ್ ಆಗಿ ಆನ್ಸರ್ ಮಾಡಬೇಕು. ಮತ್ತು ಸಾಕಷ್ಟು ಜನ ಪ್ಯಾಸೇಜನ್ನು ಎಂಡಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂತಾರೆ. ಖಂಡಿತ ಇಲ್ಲ, ಆದಷ್ಟು ಬೇಗ ಪ್ಯಾಸೇಜ್ ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕು. ರೈಟ್, ಓಕೆ. ಪ್ಯಾಸೇಜ್ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂದರೆ, ಮೊದಲನೆಯದಾಗಿ ಪ್ಯಾಸೇಜ್ ಓದುವ ಮುಂಚೆ ಪ್ರಶ್ನೆಗಳನ್ನ ಎಲ್ಲೆಲ್ಲಿದೆ ಪ್ರಶ್ನೆಗಳು ಅಂತ ನೋಡಬೇಕು. ಸೊ 40th ಕ್ವೆಶನ್ ಏನ್ ಹೇಳ್ತದೆ, ಪ್ಯಾಸೇಜ್ ಈಸ್ ಅಬೌಟ್, ಯಾವುದ್ರ ಬಗ್ಗೆ ಇದೆ ಅಂತ ಕ್ವೆಶನ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಬಂದು, ಸ್ಪೀಕರ್ ವಾಸ್ ಇನ್ವೈಟೆಡ್ ಬೈ ದ ಕಮಾಂಡರ್ ಆಫ್ ಹೋಪ್ ವೆಲ್. ಹಿಯರ್ ಹೋಪ್ ವೆಲ್ ಅನ್ನುವುದು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೆನ್ ಮೂರನೆಯದು, ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್. ಅಂದ್ರೆ ಮೀನಿಂಗ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಈ ಮೀನಿಂಗು ನಿಮಗೆ ಮೂವ್ ದ ಕ್ಯಾಪ್ಟನ್ಸ್ ಅಂತ ಗೊತ್ತಿದ್ರೆ ಹಾಗೆ ಆನ್ಸರ್ ಮಾಡಬಹುದು, ಇಲ್ಲ ಪ್ಯಾಸೇಜಿನಲ್ಲಿ ಕಂಟೆಕ್ಸ್ಟ್ ಅನ್ನ ನೋಡಿ ಆನ್ಸರ್ ಮಾಡಬಹುದು. ನಾಲ್ಕನೆಯ ಪ್ರಶ್ನೆ, ಆಂಟನಿಮ್ ಆಫ್ ವೆಹಮೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನೀವು ಪ್ಯಾಸೇಜ್ ಅನ್ನ ಓದ್ದೆ ಈ ಪ್ರಶ್ನೆಯನ್ನ ಸುಲಭವಾಗಿ ಸಾಲ್ವ್ ಮಾಡಬಹುದು. ದಿಸ್ ಹ್ಯಾಸ್ ನಥಿಂಗ್ ಟು ಡೂ, ಇಟ್ ಈಸ್ ಜಸ್ಟ್ ಅನ್ ಆಂಟನಿಮ್ ಕ್ವೆಶ್ಚನ್. ಓಕೆ. ಸೊ ಐದನೆಯ ಪ್ರಶ್ನೆ, ಇನ್ ದ ಪ್ಯಾಸೇಜ್ ದ ವರ್ಡ್ ಕೌಂಟೆನೆನ್ಸ್ ಮೀನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಸಿನಾನಿಮ್ ಪ್ರಶ್ನೆ. ಇದು ಕೂಡ ಅಷ್ಟೇ, ಇದನ್ನು ಕೂಡ ನೀವು ಪ್ಯಾಸೇಜ್ ಅನ್ನ ಓದದೆ ಸಾಲ್ವ್ ಮಾಡಬಹುದು. ಓಕೆ. ಸೊ ನಿಮ್ಗೆ ಎರಡು ಪ್ರಶ್ನೆ ವಿತೌಟ್ ರೀಡಿಂಗ್ ಪ್ಯಾಸೇಜ್ ಗೊತ್ತಾಗತ್ತೆ. ಎನಿವೆ, ಈಗ ಪ್ಯಾಸೇಜ್ ಅನ್ನ ಓದುವಂತಹ ಸಮಯ. I had not been at home above 10 days when Captain William Robinson, a Cornish man, commander of the Hopewell, invited me to be the surgeon of the ship. Then we set out on the 5th of August. We arrived at Fort St. George on the 11th of April 1707. We stayed there 3 weeks to refresh our crew. Sorry, we had not sailed above 3 days when a great storm arising, we were driven 5 days to the north-northeast and then to the east, after which we had a fair weather, but still with a pretty strong gale from the west. ನೆನ್ಪಿಟ್ಕೊಳ್ಳಿ, ಇಲ್ಲಿಯವರೆಗೂ ನಮ್ಮ ಎಲ್ಲ ಪ್ರಶ್ನೆಗಳೇನಿದೆ ಅದಕ್ಕೆ ಯಾವುದಕ್ಕೂ ಆನ್ಸರು ಸಿಕ್ಕಿಲ್ಲ. ಸೊ ನೀವು ಎಷ್ಟು ಡೀಟೇಲ್ ಆಗಿ ಹೋದ್ರೂ ಇದರಲ್ಲಿ ಆನ್ಸರ್ ಸಿಗೋದಿಲ್ಲ. ಮುಂದೆ ಹೋಗೋಣ. ಅಪಾನ್ ದ 10th day we were soon chased by 2 pirates who soon overtook us. ಸರಿ, we were boarded about the same time by both the pirates who entered furious ಆಗಿ ಎಂಟರ್ ಆದ್ರು at the head of their men, but finding us all prostrate upon our faces. For ನಾನು ಅವರಿಗೆ ಆರ್ಡರ್ ಕೊಟ್ಟಿದ್ದೆ, ನಮ್ಮ ಜನರಿಗೆ. ದೆ ಪಿನಿಯನ್ಡ್ ಅಸ್ ವಿತ್ ಸ್ಟ್ರಾಂಗ್ ರೋಪ್ಸ್ ಅಂಡ್ ಸೆಟ್ ಅ ಗಾರ್ಡ್ ಅಪಾನ್ ಅಸ್. ನಮ್ಮನ್ನ ಕಟ್ಟಿದ್ರು ಅಂತ. ಐ ಅಬ್ಸರ್ವ್ಡ್ ಅಮಾಂಗ್ ದೆಮ್ ಅ ಡಚ್ಮನ್. ಒಬ್ಬ ಡಚ್ಮನ್ ಇದ್ದರು, ಹೂ ಸೀಮ್ ಟು ಬಿ ಆಫ್ ಸಮ್ ಅಥಾರಿಟಿ, ದೋ ಹಿ ವಾಸ್ ನಾಟ್ ಅ ಕಮಾಂಡರ್ ಆಫ್ ದ ಎಂಟೈರ್ ಶಿಪ್. ಹಿ ನ್ಯೂ ಅಸ್ ಬೈ ಅವರ್ ಕೌಂಟೆನೆನ್ಸಸ್. ಇಲ್ಲಿದೆ, he knew us by our countenances to be Englishmen, and jabbering to us in his own language, swore we should be tied back to back and thrown into the sea. I spoke Dutch tolerably well. ನಾನು ಸಾಧಾರಣವಾಗಿ ಮಾತಾಡ್ತಾ ಇದ್ದೆ. I told him we were and begged him, in consideration of us being Christians and Protestants of neighboring nations in strict alliance,
that he would move the captains to take some pity on us. ಇಲ್ಲಿ ಬಂದಿದೆ ನಮ್ಮ ಪ್ರಶ್ನೆಯಲ್ಲಿರುವ ಪಾರ್ಟ್. This inflamed his rage. ಮುಂದೆ ಹೋಗುವ ಮುಂಚೆ ಮೊದಲನೆಯ ಪ್ರಶ್ನೆ, ದ ಸ್ಪೀಕರ್ ವಾಸ್, ಪ್ರಶ್ನೆ ಇರುವುದು ದ ಪ್ಯಾಸೇಜ್ ಈಸ್ ಅಬೌಟ್, ಯಾವುದರ ಬಗ್ಗೆ ಪ್ಯಾಸೇಜ್ ಇದೆ? ಫಾರಿನ್ ಸಿ ಪಾಲಿಸಿ ಅಲ್ಲ, ಇಂಗ್ಲಿಷ್ ಮೊನಾರ್ಕಿ ಅಲ್ಲ, ಒಂದು ವಯೇಜಿನ ಬಗ್ಗೆ, ಇದು ಹೋಗ್ತಾ ಇರುವುದರ ಬಗ್ಗೆ ಪ್ಯಾಸೇಜ್ ಇದೆ. ಎರಡನೆಯ ಪ್ರಶ್ನೆ, ದ ಸ್ಪೀಕರ್ ವಾಸ್ ಇನ್ವೈಟೆಡ್ ಬೈ ದ ಕಮಾಂಡರ್ ಆಫ್ ಹೋಪ್ ವೆಲ್. ಸೊ ವೆನ್ ಕ್ಯಾಪ್ಟನ್ ವಿಲಿಯಂ ರಾಬಿನ್ಸನ್, ಅ ಕಾರ್ನಿಶ್ ಮ್ಯಾನ್, commander of the Hopewell, invited me to be a surgeon, to be surgeon of the ship. ಸೊ ಹಾಗಾದ್ರೆ ಏನು, ಹೋಪ್ವೆಲ್ ಅನ್ನುವುದು ಒಂದು ಶಿಪ್ ಆಗಿರಬೇಕು. ಕಂಟೋನ್ಮೆಂಟ್ ಅಲ್ಲ, ಸೀ ಶೋರ್ ಅಲ್ಲ, ಕಾರ್ನಿಶ್ ಆರ್ಮಿ ಅಲ್ಲ. ಓಕೆ, ಮುಂದಿನ ಪ್ರಶ್ನೆ, he moved he would move the captains to take some pity on us. ಮೂವಿಂಗ್ ಸಂಬಡಿ ಅಂತ ಅಂದ್ರೆ ಎಮೋಷನಲಿ ಅವ್ರನ್ನ ಮೂವ್ ಮಾಡೋದು ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೋಡ್ಬೋದು, ಐ ಸ್ಪೋಕ್ ಡಚ್ ಟಾಲರೇಬಲಿ ವೆಲ್ ಅಂಡ್ ಹಿ ಟೋಲ್ಡ್ ದಟ್, ನಾವು ಕ್ರಿಶ್ಚಿಯನ್ಸು, ಪ್ರೊಟೆಸ್ಟೆಂಟ್ಸು, ನೇಬರಿಂಗ್ ಕಂಟ್ರಿಯ ಒಂದು ಸಾಮಂತ್ಯ ದೇಶದ ನಾವು ಜನರು ಇದ್ದೇವೆ. ಸೊ ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್ ಅಂತ ಅಂದ್ರೆ, ಕ್ಯಾಪ್ಟನ್ಗೆ ಹೇಳಿ ಕ್ಯಾಪ್ಟನ್ ಅನ್ನ ಕನ್ಸೋಲ್ ಮಾಡಿ, ಕ್ಯಾಪ್ಟನ್ ಖುಷಿ ಆದ ಮೇಲೆ ಅವರನ್ನ ಯಾವುದೇ ಹಾರಂ ಮಾಡದೆ ಬಿಡಬೇಕು ಅನ್ನೋದು ಸರಿಯಾದಂತಹ ಉತ್ತರ. ದೆನ್ ದ ಆಂಟನಿಮ್ ಆಫ್ ದ ವರ್ಡ್ ವೆಹಮೆನ್ಸ್ ಅಂದ್ರೆ, ವೆಹಮೆನ್ಸ್ ಅಂತ ಅಂದ್ರೆ ತುಂಬಾ ಇಂಟೆನ್ಸ್ ಆದಂತಹ ಪ್ಯಾಷನ್ ಇರೋದು, ಫೋರ್ಸ್ ಇರೋದನ್ನ he vehemently fought. Let us say, for example, PV Sindhu vehemently fought for the medal. ಸಾಕ್ಷಿ ಮಲಿಕ್ vehemently fought in the last round to win bronze ಅಂತ ಹೇಳ್ಬೋದು. ಆದರೆ ಯಾವ ಇಂಟ್ರೆಸ್ಟು, ಯಾವ ಫೀಲಿಂಗ್ಸು, ಯಾವ ಎಂತೂಸಿಯಾಸಮು ಇಲ್ಲದೆ ಡಲ್ ಆಗಿರುವ ಪರ್ಸನ್ನಿಗೆ ಅಪಾಥಿ ಅಂತ ಕರೀತಾರೆ. ಓಕೆ, ಅದನ್ನ ಅಪ್ಯಾಥಿ ಅಂತ ಕರೀತಾರೆ. ಅದು ಅದರ ಕರೆಕ್ಟ್ ಆಂಟೋನಿಮ್. ಫರ್ವರು, ಆರ್ಡರು, ವಿಗರು ಎಲ್ಲ ಸಿನಾನಿಮ್ಸ್ ಆಗುತ್ತೆ ವೆಹಮೆನ್ಸ್ದು. ಓಕೆ, ಮುಂದೆ ಇನ್ ಪ್ಯಾಸೇಜ್ ದ ವರ್ಡ್ ಕೌಂಟೆನೆನ್ಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ರೆ, ಕೌಂಟೆನೆನ್ಸ್ ಅಂದ್ರೆ ಡ್ರೆಸ್ ಕೋಡ್ ಅಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್, ಮುಖಭಾವಗಳನ್ನ ನಾವು ಕೌಂಟೆನೆನ್ಸ್ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಯಾಸೇಜ್ ಅಲ್ಲಿ he knew we were he knew us by our countenances to be English. when ನಮ್ಮ ಮುಖಭಾವಗಳಿಂದ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ಗಳಿಂದ, ಈಗ ಭಾರತೀಯರು ಕೆಲವು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮಾಡ್ತಾರೆ, ಅದೇ ರೀತಿಯಾಗಿ. ಓಕೆ, ಸೊ ಹೀಗೆ ನಾವು ಪ್ಯಾಸೇಜ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ರೈಟ್, ಈಗ ಎರರ್ ಡಿಟೆಕ್ಷನ್ ಪ್ರಶ್ನೆಗಳನ್ನ ನೋಡೋಣ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಪಾರ್ಟ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಆನ್ ಯುರೋಪಿಯನ್ ಸಿಟಿಸನ್ ಈಸ್ ಯೂಶುವಲಿ ಟಾಲರ್. ಈಸ್ ಯೂಶುವಲಿ ಟಾಲರ್ ಅಲ್ಲಿ ಯಾವುದೇ, ಇದು ನಮಗೆ ಗೊತ್ತಿಲ್ಲ ಅನ್ಕೊಳ್ಳಿ ಆರ್ಟಿಕಲ್ ಬಗ್ಗೆ. ಓಕೆ, ಈಸ್ ಯೂಶುವಲಿ ಟಾಲರ್ ಅಲ್ಲಿ ಯಾವುದೇ ಒಂದು ಎರರ್ ಇಲ್ಲ. ಟಾಲರ್ ದ್ಯಾನ್ ಆನ್ ಏಷ್ಯನ್ ಸಿಟಿಸನ್. ಸೊ ಲೆಟ್ ಅಸ್ ಸೇ ಯುರೋಪಿಯನ್ ಸಿಟಿಸನ್ ಇದ್ದಾರೆ, ಅವರು ಏಷ್ಯನ್ ಸಿಟಿಸನ್ಸ್, ಒಬ್ಬ ಏಷ್ಯನ್ ಸಿಟಿಸನ್ಗಿಂತ ಯೂಶುವಲಿ ಟಾಲರ್ ಇರ್ತಾರೆ, ಬಿಕಾಸ್ ಆಫ್ ದ ಜೆನೆಟಿಕ್ ಡಿಫರೆನ್ಸಸ್. ಅವರಿಬ್ಬರ ಮಧ್ಯೆ ಜೆನೆಟಿಕ್ ಮತ್ತು ರೇಷಿಯಲ್ ಡಿಫರೆನ್ಸಸ್ ಇರೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರರ್ ಎಲ್ಲಿ ಅಂದ್ರೆ ಆರ್ಟಿಕಲ್. ಯುರೋಪಿಯನ್ ಅನ್ನುವುದು ವೊವೆಲ್ ಸೌಂಡ್, ವೊವೆಲ್ ಇದ್ದರೂ ಕಾನ್ಸನೆಂಟ್ ಸೌಂಡ್ ಇದೆ. ಹೇಗೆ ಗೊತ್ತಾಗುತ್ತೆ ಸರ್ ಅಂತ ಕೇಳಿದರೆ, ಯುರೋಪಿಯನ್ ಅನ್ನ ನೀವು ಕನ್ನಡದಲ್ಲಿ ಬರೀರಿ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ಆರ್ಟಿಕಲ್ಸ್ ರಿಲೇಟೆಡ್ ವಿಡಿಯೋನೇ ಹಾಕಿದ್ದೀನಿ. ಯುರೋಪಿಯನ್ ಅಂತ ಬರೆದಾಗ ಈ ಯು ಕನ್ನಡ ವರ್ಣಮಾಲೆಯಲ್ಲಿ ನಾವು ವ್ಯಂಜನಗಳು ಅಂತ ಏನ್ ಹೇಳ್ತೀವಿ ಅದರಲ್ಲಿ ಬರುತ್ತೆ. ಸೊ ಇದರ ಹಿಂದೆ ಆ್ಯನ್ ಬರೋದಿಲ್ಲ, ಎ ಬರುತ್ತೆ. ಸೊ 1 is the wrong part. Next, linguistics are a branch of human science and it is tough subject to learn and master. ಲಿಂಗ್ವಿಸ್ಟಿಕ್ಸ್, ಇದು ಲಿಂಗ್ವಿಸ್ಟಿಕ್ಸ್ ಅಂತ ಬಂದ ತಕ್ಷಣ ಇಲ್ಲಿ ಆರ್ ಅಂದ್ರೆ ಓ, ಇದು ಪ್ಲೂರಲ್ ಇರಬೇಕು ಅಂತ ಅನ್ಸುತ್ತೆ. ಹಾಗಿದ್ರೆ ಫಿಸಿಕ್ಸ್ ಅಂತ ಬಂದ ತಕ್ಷಣ ಫಿಸಿಕ್ಸ್ ಕೂಡ ಓ, ಫಿಸಿಕ್ಸ್ ಅಂದ್ರೆ ಪ್ಲೂರಲ್ ಇರಬೇಕು ಅಂತಲ್ಲ, ಇದು ಒಂದು ಸಬ್ಜೆಕ್ಟಿನ ಹೆಸರು.
right? It is the name of one subject. So that means this is a singular word. ಸಿಂಗ್ಯುಲರ್ ವರ್ಡ್ ಆದ ತಕ್ಷಣ ಇಲ್ಲಿ ಈಸ್ ಬರಬೇಕು, ಕರೆಕ್ಟ್. ಸೊ ಇದು ತಪ್ಪಾದಂತಹ ಎರರ್ ಸ್ಟೇಟ್ಮೆಂಟು, ಇನ್ಯಾವುದು ತಪ್ಪಿಲ್ಲ. ದೆನ್ ವಾರ್ ಅಂಡ್ ಪೀಸ್ ವೆರ್ ರಿಟನ್ ಬೈ ಟಾಲ್ಸ್ಟಾಯ್. ಸೊ ಲಿಯೋ ಟಾಲ್ಸ್ಟಾಯ್ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ಸ್. ವಾರ್ ಅಂಡ್ ಪೀಸ್ ಅನ್ನೋದು ಒಂದು ದಂತಕಥೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಬುಕ್ ವಾರ್ ಅಂಡ್ ಪೀಸು. ಬಟ್ ಇದು ಒಂದು ಬುಕ್ಕಿನ ಹೆಸರು. ಇಟ್ಸ್ ಅ ಸಿಂಗ್ಯುಲರ್ ಬುಕ್. Okay, since it is a singular book, it would be was written by Tolstoy. ದಿ ಏನು ಬರೋದಿಲ್ಲ. ಟಾಲ್ಸ್ಟಾಯ್ ಹಿಂದೆ ಸಾಕಷ್ಟು ಜನ ಓ ಅವರೊಬ್ಬರೇ ದ ಅಂತ ಬರುತ್ತೆ. ನೋ, ಬರೋದಿಲ್ಲ. ಓಕೆ, ಸೊ ಸ್ಟೇಟ್ಮೆಂಟ್ ಪಾರ್ಟ್ 2 ಅಲ್ಲಿ ಎರರ್ ಇದೆ. Then the foreigner quickly realized that rice is grown all in India. The foreigner ಬಹಳ ಬೇಗ ಅರ್ಥಕೊಂಡ್ರು, ಭತ್ತ ಅನ್ನೋದೇನಿದೆ, ಭತ್ತ ಭಾರತದ ಎಲ್ಲೆಡೆ ಗ್ರೋ ಆಗತ್ತೆ. ರೈಸ್ ಇಸ್ ಗ್ರೋನ್ ಆಲ್ ಇನ್ ಇಂಡಿಯಾ ಅಲ್ಲ, ಆಲ್ ಓವರ್ ಇಂಡಿಯಾ. ಓಕೆ, ಸೊ ಸ್ಟೇಟ್ಮೆಂಟ್ ಪಾರ್ಟ್ 3 ಅಲ್ಲಿ ಎರರ್ ಇರುವಂತದ್ದು. ರೈಸ್ ಇಸ್ ಗ್ರೋನ್ ಆಲ್ ಓವರ್ ಇಂಡಿಯಾ ಇಸ್ ದ ರಾಂಗ್ ಪಾರ್ಟ್. ಭಾರತದ ಎಲ್ಲೆಡೆ. ಓಕೆ, ರೈಟ್. ಮುಂದಿನ ಒಂದು ಪ್ರಶ್ನೆ, ನೀದರ್ ಹಿ, ಇವನು, ನಾರ್ ಹಿಸ್ ಟೀಮ್, ಇವರೆಲ್ಲರಲ್ಲಿ ಒಬ್ಬರು ಕೂಡ, ವೇರ್ ಪ್ರೆಸೆಂಟ್ ದಟ್ ಡೇ. ಒಬ್ಬರು ಕೂಡ ಅಂದ ತಕ್ಷಣ ಒಬ್ಬರೇ ಆಗ್ಬೇಕು, ಅದು ಸಿಂಗುಲರ್ ಆಗ್ಬೇಕು. ಬಿಕಾಸ್ ಇಟ್ ಈಸ್ ಸಿಂಗುಲರ್, ಇಟ್ ಈಸ್ ವಾಸ್ ಪ್ರೆಸೆಂಟ್. ನೀದರ್ ಹಿ ನಾರ್ ಹಿಸ್ ಟೀಮ್ ವಾಸ್ ಪ್ರೆಸೆಂಟ್. ಇಬ್ಬರಲ್ಲಿ ಒಬ್ಬರನ್ನ ಆರ್ಸಾಯ್ತು ನಾವು, ಆರ್ಸಿರೋರು ಬಂದಿಲ್ಲ ಅಂತ. ಅವ್ರು ಆರ್ಸಿರೋರು ಬಂದಿಲ್ಲ ಅಂದಾಗ ಅದು ಸಿಂಗುಲರ್ ಆಗತ್ತೆ. ಓಕೆ, ರೈಟ್. ನೆಕ್ಸ್ಟ್ ಪ್ರಿಫಿಕ್ಸಸ್ ರಿಲೇಟೆಡ್ ಆದಂತಹ ಪ್ರಶ್ನೆಯನ್ನ ನೋಡೋಣ. ಪ್ರಿಫಿಕ್ಸಸ್ ಅಲ್ಲಿ ಇರ್, ಅನ್, ಈ ತರದ ಪ್ರಿಫಿಕ್ಸಸ್ ಇದೆ. ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಹೇಗೆ ಬರ್ತಾ ಇದೆ ಅಂದ್ರೆ, ದ ನ್ಯೂ ಡಿಸ್ಕವರಿ ಅನ್ರಾವೆಲ್ಸ್, ಲೆಟಸ್ ಏನ್ ಬರಬೇಕು ಅಂದ, ಆಲ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ದ ಇಶ್ಯೂ. ಏನು ಇಲ್ಲಿ ಫಿಲ್ ಮಾಡಿದ್ಮೇಲೆ ಏನಾಗಬೇಕು ಎಕ್ಸ್ಪ್ಲನೇಷನ್ ಅಂದ್ರೆ, ಸಾಲ್ವ್ ಅಂತನ ಬರಬೇಕು, ಎಲ್ಲ ಎಕ್ಸ್ಪ್ಲೇನ್ ಅಂದ್ರೂ ಮಾಡಬೇಕು. ಸೊ ಒಂದು ಡಿಸ್ಕವರಿ ಇದೆ, ಲೆಟಸ್ ಎ ಫಾರ್ ಎಕ್ಸಾಂಪಲ್ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಒಂದು ಡಿಸ್ಕವರಿ ಇದೆ. ಅದು ಎಲ್ಲ ಕಾಂಪ್ಲೆಕ್ಸಿಟೀಸ್ ಆಫ್ ದ ಇಶ್ಯೂ ಅನ್ನ ಹೇಳುತ್ತೆ ಅಂತ. ಸೊ ಅನ್ರಾವೆಲ್ಸ್, ಇನ್ರಾವೆಲ್ಸ್, ಮಿಸ್ರಾವೆಲ್ಸ್ ಆಗೋದಿಲ್ಲ, ಔಟ್ ರಾವೆಲ್ಸ್ ಆಗೋದಿಲ್ಲ. ಸರಿಯಾದಂತಹ ಉತ್ತರ ಅನ್ರಾವೆಲ್. ನೀವು ನೋಡಿರ್ತೀರಾ, ಅನ್ವೇಲ್ ಅಂತಾರೆ. Let us say Amitabh Bachchan unveiled the new statue. The Prime Minister unveiled the ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಈ ಥರದ್ದು. ಅನ್ವೇಲ್ ಅಂದ್ರೆ ತೆಗೆಯೋದು, ಅನ್ರಾವೆಲ್ ಅಂದ್ರೆ ಬಿಡಿಸಿ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದನ್ನ ಅನ್ರಾವೆಲ್ ಅಂತಾರೆ. ಮುಂದೆ, ಲೈಫ್ಸ್ ಸೀಕ್ರೆಟ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆಲ್ ಥಿಂಗ್ಸ್ ಆರ್ ಡ್ಯಾಶ್ ರಿಲೇಟೆಡ್. ಎಲ್ಲವೂ ಥಿಂಕಿಂಗು, ಅಕಾಂಪ್ಲಿಷ್ಮೆಂಟು, ನಮ್ಮ ಇನಿಷಿಯೇಟಿವ್ಸು, ನಮ್ಮ ಡಿಟರ್ಮಿನೇಷನ್ನು, ಸಕ್ಸಸ್ಸು, ಮತ್ತೆ ಮೋಟಿವೇಶನ್ನು, ಪ್ಲಾನಿಂಗು, ಇವೆಲ್ಲವೂ ಇಂಟರ್ ರಿಲೇಟೆಡ್ ಅಂತ ತಿಳ್ಕೊಳ್ಳೋದೇ ಬದುಕಿನ ಸತ್ಯ ಅಂತ. ಸೊ ಈ ವರ್ಡ್ ಏನು ಅಂದ್ರೆ, ಕನೆಕ್ಟೆಡ್ ವಿತ್ ಈಚ್ ಅದರ್ ಅಂತ ಹೆಂಗ್ ತೋರ್ಸೋದು ಅಂದ್ರೆ, ಇರ್ರಿಲೇಟೆಡ್ ಅಲ್ಲ, ಮಿಸ್ ರಿಲೇಟೆಡ್ ಅಲ್ಲ, ಔಟ್ ರಿಲೇಟೆಡ್ ಅಲ್ಲ, ಇಂಟರ್ ರಿಲೇಟೆಡ್. ಓಕೆ, ರಿಲೇಟೆಡ್ಗೆ ಇನ್ನೊಂದು ಏನು ಪ್ರಿಫಿಕ್ಸ್ ಯಾವ್ದು ಬರುತ್ತೆ ಅಂತ ಕೇಳಿದರೆ, ಅನ್ರಿಲೇಟೆಡ್ ಅನ್ನೋ ಒಂದು ಪ್ರಿಫಿಕ್ಸ್ ಬರುತ್ತೆ. ಓಕೆ, ಬಟ್ ಈ ಅನ್ರಿಲೇಟೆಡ್ ಪ್ರಿಫಿಕ್ಸ್ ಇಲ್ಲಿ ಸೆಟ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ, ದ ಮ್ಯಾನೇಜರ್ ಆಸ್ಕ್ಡ್ ದ ಎಂಪ್ಲಾಯಿ ಟು ಡ್ಯಾಶ್ ಡೂ ಆಲ್ ದ ವರ್ಕ್. ಒಂದು ಕೆಲಸವನ್ನ ಮಾಡಿದ್ದಾರೆ, ಎಲ್ಲ ಕೆಲಸ ಮುಗಿಸಿರೋದನ್ನ ಮತ್ತೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಡೂಯಿಂಗ್ ಇಟ್ ಅಗೇನ್, ಡೂ, ಅಂಡು, ರೀಡು ಅಂತ. ರೀಡು ಅಂದ್ರೆ ಮಾಡಿರೋದನ್ನ ಮತ್ತೆ ಮಾಡು. ಕಂಪ್ಯೂಟರ್ ಅಲ್ಲಿ Ctrl+Y ಅಂತ ಹೊಡೆದ್ರೆ ಮಾಡಿರೋದನ್ನೇ ಮತ್ತೆ ಮಾಡುತ್ತೆ. ಓಕೆ, ಸೊ ಡೂಯಿಂಗ್ ಇಟ್ ಅಗೇನ್ಗೆ ರೀಡು ಇಸ್ ದ ರೈಟ್ ಆನ್ಸರ್. ಇದ್ಯಾವುದು ಅಲ್ಲ. ರೈಟ್, ಇದರೊಂದಿಗೆ ಈ ಮ್ಯಾರಥಾನ್ ಕ್ಲಾಸಿನ ಎಂಡಿಗೆ ಬಂದಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ನಿಮ್ಮ ಸಪೋರ್ಟಿಗೆ ಇಲ್ಲಿ ಧನ್ಯವಾದಗಳು.